ಯಾವಾಗಲೂ ಅಷ್ಟೇ ಸುಳ್ಳನ್ನು ಬಹಳ ವೇಗವಾಗಿ ನಂಬಿಡ್ತಾರೆ. ಸುಳ್ಳಿಗೆ ವೇಗ ಜಾಸ್ತಿ, ಆದರೆ ಸತ್ಯಕ್ಕೆ ಶಕ್ತಿ ಜಾಸ್ತಿ ಅಂತ ಹೇಳ್ತೀವಿ. ಆದರೆ ಅಷ್ಟರಲ್ಲಿ ಎಷ್ಟೋ ಅನ್ಕೊಳ್ಬೇಕು. ಅದರಿಂದ ಇವತ್ತು ಈ ಅಂದರೆ ಬದುಕು ಯಾವ ರೀತಿ ಹೋಗುತ್ತೆ ಅಂದರೆ, ಅದು ಇಂಗ್ಲೀಷಲ್ಲಿ ಇರುತ್ತೆ, ಲೈಫ್ ಈಸ್ ಬೆಸ್ಟ್ ಫಾರ್ ದೋಸ್ ಹೂ ಎಂಜಾಯ್ ಇಟ್ ಅಂತ. ಲೈಫ್ ಈಸ್ ಬೆಸ್ಟ್ ಫಾರ್ ದೋಸ್ ಹೂ ಎಂಜಾಯ್ ಇಟ್. ಲೈಫ್ ಈಸ್ ಡಿಫಿಕಲ್ಟ್ ಫಾರ್ ದೋಸ್ ಹೂ ಕಂಪೇರ್ ಇಟ್, ವರ್ಸ್ಟ್ ಫಾರ್ ದೋಸ್ ಹೂ ಕ್ರಿಟಿಸೈಸ್ ಇಟ್ ಅಂತ. ಸೊ ಅದರಿಂದ ಇವತ್ತು ನಮ್ಮ ಭಾವನೆಗಳು ಏನಿರುತ್ತೆ, ನಮ್ಮ ಅಪೇಕ್ಷೆಗಳು ಏನಿರುತ್ತೆ, ನಮ್ಮ ನಿರೀಕ್ಷೆಗಳು ಏನಿರುತ್ತೆ, ಅದು ನೇರವಾಗಿ ಹೃದಯದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಬೀಳುತ್ತೆ. ಈಗ ನೋಡಿ, ನೀವು ಯಾರೋ ಒಬ್ಬರಿಗೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಯಾರೋ ಒಬ್ಬರು ಅವ್ರು ನಿಮ್ಮ ಪಕ್ಕ ಬಂದು ಕೂತ್ಕೊಂಡ್ರೆ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಮ್ಮ ಮನಸ್ಸು ಯಾವ ರೀತಿ ಸಾಗುತ್ತೆ, ನಮ್ಮ ಮನಸ್ಸಿಗೂ ನಮ್ಮ ಹೃದಯಕ್ಕೂ ನೇರವಾದಂಥ ಸಂಬಂಧ ಇದೆ. ಇವತ್ತು ನಾವು ಮನೆ ಕಟ್ಟಬೇಕಾದ್ರೆ ಏನು ಮಾಡ್ತೀವಿ, ವಾಸ್ತು ತಜ್ಞರನ್ನು ನಾವು ಸಲಹೆ ಕೇಳ್ತೀವಿ. ಬಹುಶಃ ನೀವು 5-6 ಜನ ವಾಸ್ತು ತಜ್ಞರನ್ನು ಒಂದೇ ಮನೆ ಕಟ್ಟಲಿಕ್ಕೆ ಕೇಳಿದರೆ ಮನೆಯೇ ಉಳಿಯೋದಿಲ್ಲ. ಸೊ ಅದರಿಂದ ನನ್ನ ಅರ್ಥದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಬಹಳ ಮುಖ್ಯ. ಮನೆಯ ವಾಸ್ತುಗಿಂತ ಮನೆಯ ವಾಸ್ತು ಮುಖ್ಯ. ಈಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಥವಾ ಬ್ರೈನ್ ಸ್ಟ್ರೋಕ್ ಆಗಿರುತ್ತೆ, ನೀವು ಶಾಸ್ತ್ರ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಸೊ ಹೋಗಬೇಕು, ಚಿಕಿತ್ಸೆ ತಗೋಬೇಕು. ಅದರಿಂದ ನಾವು ನಮ್ಮ ಇವತ್ತು IMA ಮತ್ತು ರೋಟರಿ ಅವರು ಒಂದು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ದಿವಸ ಕೇಳಾಗಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿದರೆ ಅದೇ ಒಳ್ಳೆಯ ಸಮಯ ಆಗುತ್ತೆ. ಅಂದರೆ ಇತ್ತೀಚೆಗೆ ನಮ್ಮ ಜನ ಸಂತೋಷವಾಗಿಲ್ಲ. ಯಾಕೆ ಸಂತೋಷವಾಗಿಲ್ಲ ಅಂದರೆ, ಬೇರೆಯವರು ಸಂತೋಷವಾಗಿದ್ದಾರೆ ಅಂತ ಇವರು ಸಂತೋಷವಾಗಿದ್ದಾರೆ. ಅದರಿಂದ ನಾನು ನೋಡಿದ್ದೇನೆ, ಕೆಲವರಿಗೆ ಯಾಕೆ ಇದು ಆಗ್ತಾ ಇದೆ ಅಂದರೆ, ನಾವು ಯಾವಾಗಲೂ ಅಷ್ಟೇ ನಮಗೆ ದೇವರು ಎಷ್ಟು ಕೊಟ್ಟಿದ್ದಾನೆ ಅದನ್ನು ನಾವು ನಮ್ಮ ಹತ್ರ ಎಷ್ಟು ಚೆನ್ನಾಗಿದೆ, ನಮ್ಮ ಹತ್ರ ಎಷ್ಟು ಅನುಕೂಲತೆ ಇದೆ, ನಮಗೆ ಎಷ್ಟು ಕೊಟ್ಟಿದ್ದಾನೆ ಅದನ್ನು ನಾವು ಯೋಚನೆ ಮಾಡಲ್ಲ. ನಮ್ಗೆ ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ, ಏನಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಯಾಕೆಂದರೆ ನಾನು ಈ ಚುನಾವಣಾ ಪ್ರಚಾರದಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಲವು ಗುಡಿಸ್ಲಿಕ್ಕೆ ಹೋಗಿದ್ದೇನೆ. ಕೆಲವು ಸಣ್ಣ ಈ ಕನ್ಸ್ಟ್ರಕ್ಷನ್ ಮಾಡ್ತಾ ಕಡೆ ಒಂದು ಶೆಡ್ ಹಾಕಿರ್ತಾರೆ, ದಿನಶೀಟು, ಅಲ್ಲೊಂದು ಸಣ್ಣ TV, ಅಲ್ಲಿ ಗಂಡ ಹೆಂಡತಿ 2 ಮಕ್ಕಳು. ಆ ಮಕ್ಕಳು ನಗ್ತಾ ಇದ್ದಾರೆ, ಅವರು ಖುಷಿಯಾಗಿದ್ದಾರೆ. ಅದೇ ಪಕ್ಕ ಒಂದು ದೊಡ್ಡ ಬಂಗ್ಲೆ, ಅಲ್ಲಿ ಅದು ಹೋಗ್ಬೇಕಾದ್ರೆ 5-6 ಬಾಗಿಲು ತೆಗೆದ್ರು, ಕೊನೆಗೆ ಸಿಕ್ಕಿದ್ರು. ಸೊ ನೋಡಿದರೆ ಏನೋ ಒಂಥರ ಸಿಟ್ ಮಾಡ್ಕೊಂಡಿದ್ದಾರೆ, ಮುಖದಲ್ಲಿ ಕಳೆ ಇಲ್ಲ, ಮುಖದಲ್ಲಿ ಸಂತೋಷ ಇಲ್ಲ. ನನ್ನ ಅರ್ಥದಲ್ಲಿ ಯಾರಪ್ಪ ಶ್ರೀಮಂತರು ಅಂದರೆ ಆ ಗುಡಿಸಲಲ್ಲಿ ಇದ್ದವರೇ ಶ್ರೀಮಂತ. ಸೊ ಆ ರೀತಿ ನಾವು ನೋಡಬೇಕಾಗುತ್ತೆ. ಇವತ್ತು ಸಂತೋಷ ಅನ್ನೋದು ಮಾರುವ ವಸ್ತು. ಸಂತೋಷನ, ದುಃಖವನ್ನು ಕೊಡಲಿಕ್ಕೆ ಬಹಳ ಜನ ಇದ್ದಾರೆ, ಬಟ್ ಸಂತೋಷವನ್ನು ನಾವೇ ಸಂಪಾದಿಸ್ಬೇಕು. ಬಹಳ ಮುಖ್ಯವಾದದ್ದು ನಾವು ಡಿಸೈಡ್ ಮಾಡಬೇಕು ನಾವು ಸಂತೋಷವಾಗಿದ್ದೀವಿ ಅಂತ. ಈಗ ಎಷ್ಟೋ ಸರಿ ಆಯಿತು, ಇವತ್ತು ಈ ಸ್ಟೇಟಸ್ ಬಗ್ಗೆ ಮಾತಾಡ್ತೇವೆ. ಈ ಮೊಬೈಲ್ ಫೋನಲ್ಲಿ ಸ್ಟೇಟಸ್ ಅಂತ ಒಂದಿದೆ. ಆ ಸ್ಟೇಟಸ್ ನೋಡಿದವರು ಸಂಜೆ ಹೊತ್ತಿಗೆ ಏನಾದರೂ ಗಲಾಟೆ ಆಗುತ್ತೆ ಮನೆಯಲ್ಲಿ. ಅವ್ರು ಯಾರೋ ಗೋವಾ ಬೀಚ್ ಹೋಗಿದ್ರಂತೆ, ಅಥವಾ ಇನ್ಯಾರೋ ಒಂದು ಮದುವೆಯಲ್ಲಿ ಯಾವುದೋ ಒಂದು ಜ್ಯುವೆಲ್ಲರಿ ಹಾಕಿದ್ರಂತೆ, ಇನ್ಯಾರೋ ಒಂದು ಬೇರೆ ಅಂದರೆ ಸಿಂಗಾಪುರ್ಗೆ ಹೋಗಿದ್ರಂತೆ ಅಥವಾ ದುಬೈಗೆ ಹೋಗಿದ್ರಂತೆ. ಅದನ್ನು ನೋಡಿ ಇವರು ನಾವು ಹೋಗ್ಬೇಕು. ನನ್ನ ಅರ್ಥದಲ್ಲಿ ಈಗ ನಾವು ಬ್ರ್ಯಾಂಡೆಡ್ ಚಪ್ಪಲ್ ಹಾಕ್ತೀವಿ ಅಂದರೆ, ಬ್ರ್ಯಾಂಡೆಡ್ ಶೂಸು, ಅದೇ ತಲೆ ಮೇಲೆ ಇಟ್ಕೊಳಕ್ಕಾಗತ್ತಾ? ಸೊ ಆ ಅರ್ಥದಲ್ಲಿ, ನನ್ನ ಅರ್ಥದಲ್ಲಿ ನೀವು ಹೋಲಿಕೆ ಮಾಡ್ಕೊಳ್ಳೋದೇ ಆದರೆ ಸರಳತೆ ಹೋಲಿಕೆ ಮಾಡ್ಕೊಳ್ಳಿ, ಸಿಂಪ್ಲಿಸಿಟಿ ಹೋಲಿಕೆ. ನೋಡಪ್ಪ, ಅವರು ಎಷ್ಟು ಸಿಂಪಲ್ ಆಗಿದ್ರು, ಆಮೇಲೆ ಸಿಕ್ತವ್ರ ಜೊತೆಯಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಅಥವಾ ಅವ್ರು ಎಷ್ಟು ಮನೆಯಲ್ಲಿ ಅವರು ಅಷ್ಟು ಶ್ರೀಮಂತಿಕೆ ಇದ್ರು, ಎಷ್ಟು ಮನೆ ಕೆಲಸ ಅವರೇ ಮಾಡ್ತಾರೆ.
ಅಥವಾ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಸಿಂಪ್ಲಿಸಿಟಿ ಈಸ್ ಅಲ್ಟಿಮೇಟ್ ಸೊಫೆಸ್ಟಿಕೇಶನ್ ಅಂತ ಹೇಳ್ತೀವಿ. ಸಿಂಪ್ಲಿಸಿಟಿ ಈಸ್ ಅಲ್ಟಿಮೇಟ್ ಸೊಫೆಸ್ಟಿಕೇಶನ್. ಸೊ ಅದರಿಂದ ನಮ್ಮ ಬ್ರ್ಯಾಂಡ್ ಏನಾಗಬೇಕು, ನಮ್ಮ ಬ್ರ್ಯಾಂಡೆಡ್ ನಾವು ಮಾಡುವ ಕೆಲಸ ನಮ್ಮ ಬ್ರ್ಯಾಂಡೆಡ್ ಆಗಬೇಕು. ನಾವು ಜನರನ್ನು ಒಳ್ಳೆ ಮಾತಾಡಿದರೆ ಅದು ಬ್ರ್ಯಾಂಡೆಡ್, ಬಡವರ ಕಣ್ಣೀರನ್ನು ಒಟ್ಟುಗೂಡಿಸಿದರೆ ಅದು ಬ್ರ್ಯಾಂಡೆಡ್, ಮಾನವೀಯತೆಯೇ ಬ್ರ್ಯಾಂಡೆಡ್, ಹೃದಯವಂತಿಕೆಯೇ ಬ್ರ್ಯಾಂಡೆಡ್. ಸೊ ಅದರಿಂದ ಆ ರೀತಿ ಇವತ್ತು ನಾವು ವಾಸ್ತವಕ್ಕಿಂತ ಕಾಲ್ಪನಿಕ ಪ್ರಪಂಚದಲ್ಲಿ ತೇಲಾಡ್ತಾ ಇದ್ದೇವೆ. ಅದರಿಂದ ನಾವು ಹಲವಾರು ಸಮಸ್ಯೆಗಳನ್ನು ನಾವು ಎದುರ್ತಾ ಇದ್ದೇವೆ. ಅಂದರೆ ಇವತ್ತು ಈ ದೇಹ ಒಂದು ಐಸ್ ಕ್ರೀಮ್ ಇದ್ದಾಗೆ ಅಂತ ಹೇಳ್ಬೇಕಾಗುತ್ತೆ. ಈ ದೇಹ ಒಂದು ಐಸ್ ಕ್ರೀಮ್ ಇದ್ದಾಗೆ ನೋಡಿ. ಐಸ್ ಕ್ರೀಮು ತಿಂದ್ರೆ ಕರಗುತ್ತೆ, ತಿಂದೆ ಇದ್ರೂ ಕರಗುತ್ತೆ. ಆದರೆ ಈ ದೇಹನೂ ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರೆ ಕರಗುತ್ತೆ, ಒಳ್ಳೆ ಕೆಲಸ ಮಾಡದೇ ಇದ್ರೂ ಕರಗುತ್ತೆ. ಈ ದೇಹ ಯಾಕೆಂದರೆ ಈ 84 ಲಕ್ಷ ಕೋಟಿ ಈ ಜೀವರಾಶಿಯಲ್ಲಿ ನಗಲಿಕ್ಕೆ ಅವಕಾಶ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದು ನಮಗೆ ಮಾತ್ರ. ಅದರಿಂದ ನಾವು ಮಾತಾಡೋದು. ಇವಾಗ ನೋಡಿ, ಮೆದುಳು ಸವಿಯುತ್ತೆ, ಮೂಳೆ ಸವಿಯುತ್ತೆ, ಹೃದಯ ಸವಿಯುತ್ತೆ, ಕಿಡ್ನಿ ಸವಿಯುತ್ತೆ, ನಾಲಿಗೆ ಸವಿಯೋದು ನೋಡಿದರೆ ಇಲ್ಲ. ಇವತ್ತು ಹಲವಾರು ಸಮಸ್ಯೆಗಳಿಗೆ, ಸಂಸಾರದ ಸಮಸ್ಯೆಗಳು, ಅಥವಾ ಇವತ್ತು ನಾವು ಕೆಲವು ನ್ಯೂಸ್ ಚಾನೆಲ್ ನೋಡ್ತೇವೆ. ಈ ನಾಲಿಗೆ ಇಲ್ಲ ಅಂದರೆ ನ್ಯೂಸ್ ಚಾನೆಲ್ ಇಲ್ಲ. ಅಥವಾ ಬೇರೆ ಈ ನಾಲಿಗೆ ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ, ಈ ನಾಲಿಗೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಿಜವಾಗ್ಲೂ ನೀವು ಒಳ್ಳೆಯ ಬದುಕನ್ನು ಸಂತೋಷವಾಗಿರ್ಬೋದು. ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನೋಡಿ, ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ಆದರೆ ನಾಲಿಗೆಯಿಂದ ಗಾಯ ಆದರೆ ಮಾಯುತ್ತೆ. ಇವತ್ತು ನೋಡ್ಬೋದು, ಬಹುಶಃ ನಾವೇನು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ, ಯುವ ಪೀಳಿಗೆಗೆ ಏನು ಹೇಳ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ನಾವು ಏನು ಮಾತಾಡ್ತಾ ಇದ್ದೀವಿ, ಮೀಡಿಯಾದಲ್ಲಿ ಏನು ಮಾತಾಡ್ತಾ ಇದ್ದೀವಿ, ನಿಮ್ಮ ಭಾಷೆ ಏನು, ನಿಮ್ಮ ನಡೆ ಏನು, ನೀವು ಯಾವ ಶಬ್ದ ಪ್ರಯೋಗ ಮಾತಾಡ್ತಾ ಇದ್ದೀರಾ. ಅಂದರೆ ಬಹುಶಃ ಈಗ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಈಗ GK ವೆಂಕಟೇಶ್ ಅವರು ನಮ್ಮ ಕಿಡ್ನಿ ರೋಗಿಗಳಿಗೆ ಮತ್ತು ಯೂರಾಲಜಿ ಮೂತ್ರಪಿಂಡ ಸಮಸ್ಯೆ ಇರತಕ್ಕಂಥ ರೋಗಿಗಳಿಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಸಂಸ್ಥೆ ಇಲ್ಲ, ನಾನು ಅದನ್ನು ಮಾಡಬೇಕು ಸಾಮಾನ್ಯ ಜನರಿಗೆ ಅಂತ ಮಾಡಿ ಇವತ್ತು ಅದು ಅದ್ಭುತವಾಗಿ ಒಂದು ಇನ್ಸ್ಟಿಟ್ಯೂಟ್ ಬಂದಿದೆ ಬೆಂಗಳೂರಲ್ಲಿ. ಅವರೇ ಫೌಂಡರ್ ಡೈರೆಕ್ಟರ್. ಅವರು ಅಂದರೆ ಆ ರೀತಿಯ ಚಿಂತನೆಗಳನ್ನು ನಾವು ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಯಾವಾಗಲೂ ಅಷ್ಟೇ ಮನಸ್ಸು ಬಹಳ ಮುಖ್ಯವಾದದ್ದು. ಈಗ ಅದೇ ರೀತಿ ಈ ಸಂಬಂಧಗಳು, ಇವತ್ತು ಸಂಬಂಧಗಳು ಯಾವ ರೀತಿ ಇದೆ, ಈ ಕಾಯಿಲೆಗಳೆಲ್ಲ ಏನು ಜಾಸ್ತಿ ಆಗ್ತಾ ಇದೆ, ಇವೆಲ್ಲ ಒತ್ತಡಕ್ಕೆ ಕಾರಣ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಅಷ್ಟೇ ಈ ಮಾತಾಡೋದ್ರ ಬಗ್ಗೆ ನನ್ನ ಅರ್ಥದಲ್ಲಿ ಈಗ ಏನೇನೋ ಡಿಗ್ರೀಸ್ ಇದೆ, BCom, BSc Agriculture, BSc Horticulture, BCA, CCA, BE, MBBS. ಅದೇ ರೀತಿ ಯಾವ ರೀತಿ ಮಾತಾಡಬೇಕು ಅನ್ನೋದಕ್ಕೆ ಒಂದು ಡಿಗ್ರಿ ಕೋರ್ಸ್ ಮಾಡತಕ್ಕಂಥ ಅವಶ್ಯಕತೆ ಇದೆ. ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.